ರುದ್ರದೇವ ಅನ್ವಿತಾಳ ಮೊದಲ ಮಿಲನ ಭಾಗ 6. ಪ್ಲೀಸ್ ರುದ್ರ, ನನಗೆ ರಾತ್ರಿ ದೊಡ್ಡ ಮನೆಯಲ್ಲಿ ಒಬ್ಬಂಟಿಯಾಗಿರೋಕ್ಕೆ ತುಂಬ ಭಯ. ದಯವಿಟ್ಟು ಇವತ್ತು ರಾತ್ರಿ ನನ್ನ ಜೊತೆನೇ ಇರು ಅಂತ ಅವನ ತೋಳನ್ನ ಹಿಡ್ಕೊಂಡು ಮಗುವಿನಂತೆ ಹಠ ಮಾಡೋಕ್ಕೆ ಶುರು ಮಾಡಿದ್ಲು. ರುದ್ರನಿಗೆ ಅವಳ ಅತಿಯಾದ ಅಂಟಿಕೊಳ್ಳುವಿಕೆ ಕಿರಿಕಿರಿ ಉಂಟು ಮಾಡ್ತು. ಆದರೂ ನಿಧಾನವಾಗಿ ಕೈ ಬಿಡಿಸಿ, ನಿನಗೆ ಧೈರ್ಯ ತುಂಬೋಕೆ ಭದ್ರತೆಗಾಗಿ ನಾನು ನಮ್ಮ ಕಂಪ್ನಿಯಿಂದಲೇ ಕಾವಲುಗಾರರನ್ನು ಸಹಾಯಕರನ್ನು ಈಗಲೇ ಕಳಿಸ್ಕೊಡ್ತೀನಿ ಬಿಡು ಅಂತ ಸಮಾಧಾನದಿಂದ ಹೇಳುತ್ತಾ ತನ್ನ ಜೇಬಿನಿಂದ ಸೆಲ್ಫೋನ್ ಹೊರತೆಗೆಯಲು ಮುಂದಾಗ್ತಾನೆ. ಅದನ್ನು ಕಂಡ ಹೇಮಾ ಗಾಬರಿಯಿಂದ ಆತುರದಿಂದ ಅವನ ಕೈಯನ್ನು ತಡೆದು, ಬೇಡ, ದಯವಿಟ್ಟು ಹಾಗೆ ಮಾಡಬೇಡ, ಹೊರಗಿನವ್ರು ಬಂದರೆ ನನಗಿಷ್ಟ ಇಲ್ಲ, ನೀನೇ ಸ್ವತಃ ನನ್ನ ಜೊತೆ ಇದ್ದರೆ ಮಾತ್ರ ನನಗೆ ನೆಮ್ಮದಿ ಅಂತ ಅಳುವಿನ ಧ್ವನಿಯಲ್ಲಿ ನಾಟಕವಾಡೋಕ್ಕೆ ಶುರು ಮಾಡಿದ್ಲು. ಹಾಗಂತ ನನಗೆ ಅನ್ನಿಸ್ತಿದೆ ರುದ್ರ, ಹೇಮಾ ಮತ್ತೆ ಮನವಿಯ ಧ್ವನಿಯಲ್ಲಿ ನೋಡಿದ್ರು. ಆದರೆ ರುದ್ರ ತನ್ನ ನಿಲುವಿನಲ್ಲಿ ದೃಢವಾಗಿದ್ದನು. ಇಲ್ಲ ಹೇಮಾ, ನನಗೆ ಆಫೀಸ್ ಕಡೆಯಿಂದ ತುರ್ತು ಕೆಲಸಗಳಿದೆ, ಮುಂದಿನ ಬಾರಿ ನೋಡೋಣ ಬಿಡು ಅಂತ ಸ್ಪಷ್ಟವಾಗಿ ಹೇಳಿ ಕಾರಿನ ಬಾಗಿಲನ್ನು ಮುಚ್ಚಿಕೊಳ್ತಾನೆ. ರುದ್ರನ ದಿಢೀರ್ ನಿರಾಕರಣೆಯನ್ನು ಕೇಳಿ ಹೇಮಾಳ ಮುಖ ಕಪ್ಪಗಾಯಿತು. ತೀವ್ರ ನಿರಾಶೆ ಅವಳನ್ನು ಆವರಿಸಿತು. ಆದರೂ ಅವನ ಸೌಮ್ಯ ಹಾಗೂ ಗಂಭೀರ ಸ್ವಭಾವದ ಮುಂದೆ ತಾನು ಹೆಚ್ಚು ಹಠ ಮಾಡುವುದು ವ್ಯರ್ಥ ಅಂತ ಅವಳಿಗೆ ಅರಿವಾಯಿತು. ಸಮಾಧಾನದಿಂದಲೇ ಸರಿ, ಪರವಾಗಿಲ್ಲ ಬಿಡಿ ಅಂತ ಕಟುವಾಗಿ ತಲೆಯಾಡಿಸ್ತಾಳೆ. ತನ್ನ ಕಾರ್ನಲ್ಲಿ ಹೊರಡಲು ಸಿದ್ಧನಾಗ್ತಿರುವ ರುದ್ರನ ಕಡೆಗೆ ಕೆಂಡಕಾರುವ ದೃಷ್ಟಿಯಿಂದ ನೋಡುತ್ತಾ ಅವಳು ತನ್ನ ತುಟಿಗಳನ್ನು ಬಿಗಿದುಕೊಂಡು ಮನಸ್ಸಿನಲ್ಲೇ ಶಾಪ ಹಾಕ್ಕೊಂಡ್ಳು. ರುದ್ರ, ನೀನು ನನ್ನಿಂದ ದೂರ ಸರಿಯೋಕ್ಕೆ ನೋಡ್ತಿದ್ಯಾ? ಆದರೆ ನೆನ್ಪಿಟ್ಕೊ, ಯಾವುದೇ ಕಾರಣಕ್ಕೂ ನಾನಿನ್ನ ಬೇರೆ ಯಾರಿಗೂ ಕೂಡ ಬಿಟ್ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಇತ್ತ ಆಫೀಸ್ನಲ್ಲಿ ಅನ್ವಿತಾ ತನ್ನ ಡೈರೆಕ್ಟರ್ ಅನಸೂಯ ಜೊತೆಗೂಡಿ ಕೆಲವೊಂದಷ್ಟು ಹೊಸ ಜ್ಯುವೆಲ್ರಿ, ಆಭರಣಗಳ ಅಂಗಡಿಗಳು ಹಾಗೂ ಪ್ರಮುಖ ಮಳಿಗೆಗಳನ್ನು ಪರಿಶೀಲಿಸುತ್ತಾ ಇಡೀ ದಿನವನ್ನು ಕಳೀತಾ ಇದ್ಲು. ಸಮಯ ವೇಗವಾಗಿ ಓಡ್ತಿತ್ತು. ಸಂಜೆ 4:15 ಗಂಟೆ ಆಗ್ತಿದ್ದಾಗೆ ಎಂದಿಗಿಂತಲೂ ಸ್ವಲ್ಪ ಬೇಗನೆ ತನ್ನ ಕಚೇರಿ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡ್ಳು. ಯಾಕಂದರೆ ಅವಳಿಗೆ ತನ್ನ ಮಗ ರಿಷಿಯನ್ನು ಡೇ ಕೇರ್ ಅಥವಾ ಸ್ಕೂಲ್ನಿಂದ ಬೇಗ ಕರೆದುಕೊಂಡು ಮನೆಗೆ ಹೋಗಬೇಕಾಗಿತ್ತು. ಅಷ್ಟೇ ಅಲ್ಲದೆ ಇಂದು ಸಂಜೆ ತನ್ನ ತಂದೆ ಭೇಟಿಗೆ ಬರುವುದರಿಂದ ಎಲ್ಲ ಪ್ರಿಪ್ರೇಷನ್ಸನ್ನು ಮಾಡಿಕೊಳ್ಳಬೇಕಾದ ಜವಾಬ್ದಾರಿಯೂ ಅವಳ ಮೇಲಿತ್ತು. ಮತ್ತೊಂದೆಡೆ ಅನ್ವಿತಾಳ ತವರು ಮನೆಯಲ್ಲಿ ಅದಾಗಲೇ ಪ್ರಕಾಶ್ ಅವರು ತಮ್ಮ ಮುದ್ದಿನ ಮಗಳು ಅನ್ವಿತಾಗೆ ಇಷ್ಟವಾದ ವಿಶೇಷ ಭಕ್ಷ್ಯಗಳನ್ನು ತಯಾರಿಸಲು ಮನೆಯ ಅಡುಗೆಯವನಿಗೆ ಕಟ್ಟುನಿಟ್ಟಾಗಿ ಹೇಳಿದರು. ಮಗಳು 5 ವರ್ಷಗಳ ಬಳಿಕ ತನ್ನ ಮನೆಗೆ ಬರುತ್ತಿರುವುದರಿಂದ ಅತಿ ಉತ್ಸಾಹದಿಂದ ಎಲ್ಲ ವ್ಯವಸ್ಥೆಗಳನ್ನು ತಾವೇ ನಿಂತು ಮಾಡಿಸ್ತಾ ಇದ್ರು. ಆದರೆ ಅಡುಗೆ ಮನೆಯಲ್ಲಿದ್ದ ಲಕ್ಷ್ಮಿ ತನ್ನ ಮಗಳು ವಿಶಾಖಾಗೆ ಇಷ್ಟವಿರುವ ತಿಂಡಿಗಳನ್ನು ಮಾತ್ರ ತಯಾರಿಸಬೇಕೆಂದು ಅಡುಗೆಯವನ ಮೇಲೆ ಗರಂ ಆಗಿದ್ಲು. ಅಷ್ಟರಲ್ಲಿ ಅಡುಗೆಯ ಕೆಲಸ ಮಾಡ್ತಿದ್ದ ಹಿರಿಯ ಸೇವಕಿ ಮುಂದೆ ಬಂದು, ಅಮ್ಮ, ಸರ್ರು ಹೇಳಿದ ಹಾಗೆ ನಾನು ಮೇಡಮ್ಗೆ ತುಂಬ ಇಷ್ಟವಾದ ಸ್ಪೆಷಲ್ ಕೇಕು ಖಾದ್ಯಗಳನ್ನು ಸಿದ್ಧಪಡಿಸಲೇ ಅಂತ ಕೇಳ್ತಾಳೆ. ಲಕ್ಷ್ಮಿ ಕಣ್ಣುಗಳನ್ನರಳಿಸಿ, ಅದನ್ನೆಲ್ಲ ಮಾಡೋಕ್ಕೆ ಹೋಗ್ಬೇಡ, ಬೇಕಾದರೆ ದೊಡ್ಡ ಗಾತ್ರದ ಸೀಗಡಿ ಮೀನು ಕರಿ ಮಾಡು, ಆದರೆ ಅದು ತುಂಬ ಹೆವಿಯಾಗಿರಲಿ, ಅವಳು ಅದನ್ನು ತಿಂದ ತಕ್ಷಣ ಹೊಟ್ಟೆ ತುಂಬಿ ಬೇರೆ ಏನನ್ನೂ ತಿನ್ನೋಕ್ಕಾಗಬಾರ್ದು ಎಂದು ಕುಟಿಲವಾಗಿ ಆದೇಶಿಸಿದ್ಲು. ಸೇವಕಿ ತಲೆ ಆಡಿಸಿ ಅಲ್ಲಿಂದ ಸರಿಯುತ್ತಿದ್ದಂತೆ ಲಕ್ಷ್ಮಿ ಹೊಟ್ಟೆಯಲ್ಲಿ ಹುಟ್ಟಿದ ಅಸೂಯೆಯಿಂದ ಕೋಪದಿಂದ ಕೋಣೆಯಲ್ಲಿ ಅಡ್ಡಾಡೋಕ್ಕೆ ಶುರು ಮಾಡಿದ್ಲು. ಅವಳ ಮನಸ್ಸಿನಲ್ಲಿ ಕೇವಲ ಒಂದೇ ಒಂದು ಆತಂಕವಿತ್ತು. ಈ ಅನ್ವಿತಾ ಹೀಗೆ ದಿಢೀರ್ ನಮ್ಮನೆಗೆ ಬಂದು ನನ್ನ ಗಂಡ ಪ್ರಕಾಶ್ ಸಂಪಾದಿಸಿರುವ ಕೋಟ್ಯಾಂತರ ರೂಪಾಯಿ ಆಸ್ತಿ, ಒಡವೆ ವಸ್ತುಗಳಲ್ಲಿ ತಳ ಊರಲು ತನ್ನ ಹಕ್ಕನ್ನು ಕೇಳಲು ಬರ್ತಿದ್ದಾಳೆ. ಅದೇ ಸಮಯಕ್ಕೆ ಸರಿಯಾಗಿ ವಿಶಾಖ ಅಲ್ಲಿಗೆ ಬಂದು ಕಾಲಿಟ್ಲು. ಅಮ್ಮ, ಅನ್ವಿತಾ ನಿಜಕ್ಕೂ ಇವತ್ತು ರಾತ್ರಿ ಊಟಕ್ಕೆ ನಮ್ಮ ಮನೆಗೆ ಬರ್ತಾಳಾ ಇಲ್ವಾ, ಕನ್ಫರ್ಮ್ ಆಯಿತಾ ಅಂತ ವ್ಯಂಗ್ಯವಾಗಿ ಉಬ್ಬೇರಿಸಿ ಕೇಳಿದ್ಲು. ಲಕ್ಷ್ಮಿ ಕಿವಿ ಮೇಲೆ ಕೈ ಇಟ್ಕೊಂಡು, ನಿನ್ನ ತಂದೆಯೇ ಅವಳನ್ನು ಬಲವಂತ ಮಾಡಿ ಊಟಕ್ಕೆ ಆಹ್ವಾನಿಸಿದ್ದಾರೆ, ಇನ್ನು ನನ್ನ ಮಾತು ಅಲ್ಲಿ ನಡೆಯುವುದಾದರೂ ಎಲ್ಲಿ, ಅವಳು ಬಂದೇ ಬರ್ತಾಳೆ ಬಿಡು ಅಂತ ಹತಾಶೆಯಿಂದ ತಲೆ ಆಡಿಸಿದ್ರು. ವಿಶಾಖ ತನ್ನ ಕೆಂಪು ತುಟಿಗಳನ್ನು ಬಿಗಿದುಕೊಂಡು ನಯವಾಗಿ ನಗುತ್ತಾ, ಹೌದು, 5 ವರ್ಷಗಳು ಕಳೆದು ಹೋಗಿವೆ ಅಲ್ವಾ ಅಮ್ಮ, ಆ ಅನ್ವಿತಾ ಈಗ ಹೇಗಿದ್ದಾಳೆ ಗೊತ್ತಿಲ್ಲ ಅಂದ್ಲು. ಲಕ್ಷ್ಮಿ ಅಳಸಲಾಗಿ ನಗುತ್ತಾ, ಅವಳ ಜೀವನ ಇನ್ನೂ ಹೇಗೆ ತಾನೇ ಚೆನ್ನಾಗಿರೋಕ್ಕೆ ಸಾಧ್ಯ ಹೇಳು, ತನ್ನ 19ನೇ ವಯಸ್ಸಿನಲ್ಲಿ ಡಿಗ್ರಿ ಓದುವ ವಯಸ್ಸಿನಲ್ಲಿ ಎಲ್ಲರನ್ನ ಎದುರಾಕೊಂಡು ಮನೆ ಬಿಟ್ಟು ಹೊಡೋದ್ಲು. ಇಷ್ಟು ವರ್ಷ ಹೊರಗಡೆ ಎಷ್ಟು ನರಕ ಅನುಭವಿಸ್ತಿರ್ತಾಳೋ ಬಲ್ಲವರು ಯಾರು, ಈಗ ಬಂದು ಇಲ್ಲಿ ರಾಣಿಯಂತೆ ಮೆರೆಯಲು ನೋಡ್ತಿದ್ದಾಳೆ ಎಂದು ಅನ್ವಿತಾಳನ್ನು ಹೀಯಾಳಿಸಿ ಮಾತನಾಡಿದ್ಲು. ಅವಳು ಈ ಮನೆಗೆ ಮತ್ತೆ ಜಾಗ ಗಿಟ್ಟಿಸ್ಕೊಳ್ಳೋಕೆ ಮತ್ತು ಅಪ್ಪನ ಹಣ ಕಸಿಯೋಕೆ ಬರ್ತಿದ್ದಾಳೆಯೇ ಎಂದು ಲಕ್ಷ್ಮಿ ಅತೃಪ್ತಿಯಿಂದ ಗುಣಗುದ್ಲು. ವಿಶಾಖ ತನ್ನ ಕಣ್ಣುಗಳನ್ನು ಅರಳಿಸಿ, ಅಮ್ಮ, ಅವಳು ನನಗೆ ಸೇರಬೇಕಾದ ಆಸ್ತಿ ಪಾಸ್ತಿಯನ್ನು ಎತ್ಕೊಂಡು ಹೋಗೋಕ್ಕೆ ಯಾವುದೇ ಕಾರಣಕ್ಕೂ ಬಿಡಬೇಡ, ಈ ಮನೆಯ ಮೇಲಿರುವ ಹಕ್ಕು, ಅಪ್ಪನಿಗೆ ಸೇರಿದ ಪ್ರತಿಯೊಂದು ನಯಾ ಪೈಸಾ ಹಣವು ಕೇವಲ ನನ್ನದು ಎಂದು ಧೈರ್ಯದಿಂದ ಅಹಂಕಾರದಿಂದ ಹೇಳಿದ್ಲು. ಲಕ್ಷ್ಮಿ ತನ್ನ ಮಗಳ ಹೆಗಲ ಮೇಲೆ ಕೈ ಇಟ್ಟು ದೃಢವಾಗಿ, ಖಂಡಿತ
ವಿಶಾಖ, ಅವಳಿಗೆ ನಿನ್ನ ತಂದೆಯ ಒಂದು ಬಿಡುಕಾಸನ್ನು ಹಣಕ್ಕೂ ಯಾವುದೇ ಸಂಬಂಧವಿಲ್ಲ, ಕೊಡುವುದಕ್ಕೂ ನಾನು ಬಿಡೋದಿಲ್ಲ ಅಂತ ಆಶ್ವಾಸನೆ ನೀಡಿದ್ಲು. ಸರಿ ಅಮ್ಮ, ನಾನು ಮೇಲೆ ಹೋಗಿ ಗ್ರ್ಯಾಂಡ್ ಆಗಿರೋ ಡ್ರೆಸ್ ಹಾಕ್ಕೊಂಡು ಮೇಕಪ್ ಮಾಡಿಕೊಂಡು ಬಂದ್ಬಿಡ್ತೀನಿ. ಈ ಕುಟುಂಬದಲ್ಲಿ ಅವಳಿಗಿಂತ ಸ್ಥಾನವೇ ಇಲ್ಲ. ಈಗ ನಾನೇ ಎಲ್ಲವೂ ಅಂತ ಅವಳಿಗೆ ಇವತ್ತು ಗೊತ್ತಾಗಬೇಕು ಅಂತ ಹೇಳಿ ವಿಶಾಖ ಮೆಟ್ಟಿಲುಗಳನ್ನು ಹತ್ತಿ ತನ್ನ ಕೋಣೆಯತ್ತ ನಡೆದು ಹೋದ್ಲು. ಮತ್ತೊಂದೆಡೆ ಅನ್ವಿತಾ ತನ್ನ ಮುದ್ದಿನ ಮಗ ರಿಷಿಯೊಂದಿಗೆ ಟ್ಯಾಕ್ಸಿಯಲ್ಲಿ ತನ್ನ ತವರು ಮನೆಯತ್ತೆ ಪ್ರಯಾಣ ಮಾಡ್ತಾ ಇದ್ದಾಳೆ. ದಾರಿಯುದ್ದಕ್ಕೂ ಅವಳು ಮನೆಗೆ ಹೋದಾಗ ಹೇಗೆ ನಡೆದುಕೊಳ್ಳಬೇಕು, ಲಕ್ಷ್ಮಿ ಹಾಗೂ ವಿಶಾಖ ಏನಾದರೂ ತಂಟೆಗೆ ಬಂದರೆ ಹೇಗೆ ಶಾಂತವಾಗಿರಬೇಕು ಎಂಬುದನ್ನು ತನ್ನ ಮಗನಿಗೆ ಪ್ರೀತಿಯಿಂದ ಹೇಳಿಕೊಟ್ಲು. ಅದೃಷ್ಟವಶಾತ್ ರಿಷಿ ಅತ್ಯಂತ ಬುದ್ಧಿವಂತ ಮಗುವಾದ್ರಿಂದ ತಾಯಿ ಹೇಳಿದ ಪ್ರತಿಯೊಂದು ಮಾತನ್ನು ಕೂಡ ಚಾಚೂ ತಪ್ಪದೆ ಅರ್ಥ ಮಾಡ್ಕೊಳ್ತಾನೆ. ತನ್ನ ಮಗ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ತನ್ನ ಪರಿಸ್ಥಿತಿಯನ್ನು ಅರ್ಥೈಸ್ಕೊಂಡು ತನಗೆ ಸಹಕರಿಸ್ತಿದ್ದಾನಲ್ವಾ, ತನ್ನನ್ನು ಸ್ವಲ್ಪವೂ ಪೀಡಿಸ್ತಿಲ್ವಲ್ಲ ಎಂದು ಭಾವಿಸಿ ಅನ್ವಿತಾ ಅವನನ್ನು ಪ್ರೀತಿಯಿಂದ ಮುದ್ದಾಡಿದ್ಲು. ಆದರೆ ಅದೇ ಕ್ಷಣದಲ್ಲಿ ಅವಳ ಮನಸ್ಸಿನಲ್ಲಿ ಸಣ್ಣದೊಂದು ವಿಲವಿಲ ನೋವು ಕಾಡಕ್ಕೆ ಶುರುವಾಯಿತು. ರಿಷಿ ಇಷ್ಟೊಂದು ಒಳ್ಳೆಯ ಮಗುವಾಗಿದ್ದರೂ ಮಗುವಿಗೆ ಸಿಗಬೇಕಾದ ತಂದೆಯ ಪ್ರೀತಿ ಮತ್ತು ಸಂಪೂರ್ಣ ಸುಖ ಅವನಿಗೆ ಸಿಗ್ತಾ ಇಲ್ವಲ್ಲ. ಬಹುಶಃ ಅವನು ಬೇರೆ ಯಾವುದಾದ್ರೂ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದರೆ ಅವನಿಗೆ ಈ ಕೊರತೆ ಇರಲಿಲ್ವೇನೋ ಎಂದು ಕಣ್ಣಂಚಿನಲ್ಲಿ ನೀರು ತಳೆದು ಯೋಚಿಸ್ತಾ ಇದ್ಲು. ಅದೇ ಸಮಯದಲ್ಲಿ ಪ್ರಕಾಶ್ ಅವರು ತಮ್ಮ ಮನೆಯ ಬಾಗಿಲಲ್ಲಿ ನಿಂತು ರಸ್ತೆಯನ್ನೇ ಎದುರು ನೋಡ್ತಾ ಇದ್ರು. 5 ವರ್ಷಗಳಿಂದ ತನ್ನಿಂದ ದೂರವಾಗಿದ್ದ ತನ್ನ ಮುದ್ದಿನ ಮಗಳನ್ನು ಕಣ್ತುಂಬ ನೋಡಲು ಅವರು ತೀವ್ರ ಕಾತುರರಾಗಿದ್ದರು. ಆದ್ದರಿಂದ ಕಚೇರಿಯಿಂದ ಎಂದಿಗಿಂತಲೂ ಬಹಳ ಬೇಗನೆ ಮನೆಗೆ ಬಂದಿದ್ದರು. ಶೀಘ್ರದಲ್ಲೇ ದೂರದಿಂದ ತಮ್ಮ ಮನೆಯತ್ತ ಬರ್ತಾ ಇರುವಂತಹ ಟ್ಯಾಕ್ಸಿಯನ್ನು ನೋಡಿ ಅವರ ಮುಖ ಅರಳಿದ ಸಂತಸದ ಹೊಳಪು ಮೂಡಿತು. ಕಾರು ಪೋರ್ಟ್ಕೋದಲ್ಲಿ ಬಂದು ನಿಲ್ಲುತ್ತಿತ್ತು. ಪ್ರಕಾಶ್ ಓಡೋಡಿ ಕಾರಿನತ್ತ ನಡೆದರು. ಕಾರಿನ ಬಾಗಿಲನ್ನು ತೆರೆದು ಅನ್ವಿತಾ ಮೊದಲು ಹೊರಬಂದು ತನ್ನ ಮಗಳನ್ನು ಕಂಡು ಆ ವೃದ್ಧ ತಂದೆಯ ಹೃದಯ ಆನಂದ ಬಾಷ್ಪದಿಂದ ತುಂಬಿ ಬಂತು. ಆದರೆ ಮರುಕ್ಷಣವೇ ಅನ್ವಿತಾಳ ಹಿಂಭಾಗದಿಂದ ಕಾರ್ನಿಂದ ಕೆಳಗಿಳಿದ ಆ ಪುಟಾಣಿ ಗಂಡು ಮಗುವನ್ನು ಕಂಡ ಪ್ರಕಾಶ್ ಸಂಪೂರ್ಣವಾಗಿ ಆಘಾತಕ್ಕೊಳಗಾದರು. ಅವರ ಹೆಜ್ಜೆಗಳು ಅಲ್ಲೇ ಸ್ತಬ್ಧವಾದವು. ಇದೇನು, ನನ್ನ ಮಗಳ ಜೊತೆ ಈ ಸಣ್ಣ ಗಂಡು ಮಗುವಿದೆಯಲ್ಲ, ಇವನು ಯಾರು? ಇವನು ನನ್ನ ಮಗನ ಮಗನೇ, ಮಗಳ ಮಗನೇ ಎಂದು ಪ್ರಕಾಶ್ ಅವರ ತಲೆಯಲ್ಲಿ ಪ್ರಶ್ನೆಗಳ ಬಿರುಗಾಳಿಯೇ ಎದ್ದಿತ್ತು. ಅದೇ ಕ್ಷಣದಲ್ಲಿ ಅನ್ವಿತಾ ತನ್ನ ತಂದೆಯತ್ತ ನೋಡಿದ್ಲು. 5 ವರ್ಷಗಳಲ್ಲಿ ಅವರು ಎಷ್ಟು ವೃದ್ಧರಾಗಿದ್ದಾರೆ, ತಲೆ ಕೂದಲು ಹೇಗೆ ಬೆಳ್ಳಗಾಗಿವೆ ಎಂಬುದನ್ನು ಕಂಡು ಅವಳ ಹೃದಯ ಹಿಂಡಿದಂತಾಯಿತು. ತನ್ನ ಅಗಲಿಕೆಯ ನೋವಿನಿಂದಲೇ ಅವರು ಇಷ್ಟು ವರ್ಷ ಕಷ್ಟಪಟ್ಟು ಬಳಲಿದ್ದಾರೆ ಎಂಬ ಕಹಿ ಸತ್ಯವನ್ನು ಅವಳಿಗೆ ಕ್ಷಣಾರ್ಧದಲ್ಲಿ ಅರ್ಥ ಆಯಿತು. ಅಪ್ಪ, ನಾನು ಇಲ್ಲೇ ಇದ್ದೀನಿ ಅಂತ ಧೈರ್ಯ ತಂದುಕೊಂಡ ಅನ್ವಿತಾ ಮಗ ರಿಷಿಯ ಕೈ ಹಿಡಿದು ಪ್ರಕಾಶ್ ಅವರತ್ತ ಹೆಜ್ಜೆ ಇಟ್ಲು. ನಂತರ ಮಗನತ್ತ ತಿರುಗಿ, ರಿಷಿ, ಇವರೇ ನಿನ್ನ ಅಜ್ಜ ಅಂತ ಪರಿಚಯಿಸಿದ್ಲು. ಪುಟಾಣಿ ರಿಷಿ ತನ್ನ ಮುದ್ದಾದ ಕಂಠದಲ್ಲಿ ಅಜ್ಜ ಎಂದು ಪ್ರಕಾಶ್ ರವರನ್ನು ಅತ್ಯಂತ ಪ್ರೀತಿಯಿಂದ ಕರೆದನು. ಅಜ್ಜ. ಆ ಪುಟಾಣಿ ಮಗುವಿನ ಸವಿಯಾದ ಧ್ವನಿಯನ್ನು ಕೇಳಿ ಪ್ರಕಾಶ್ ಕ್ಷಣಕಾಲ ಆಶ್ಚರ್ಯಚಕಿತರಾದರು. ತದನಂತರ ಕಣ್ಣುಗಳನ್ನು ಅಗಲಗೊಳಿಸಿ ರಿಷಿಯನ್ನೇ ದಿಟ್ಟಿಸುತ್ತಾ, ಅನ್ವಿತಾ, ಇವನು ನನ್ನ ಮೊಮ್ಮಗನೇ? ನಿನಗೆ ಈಗಾಗಲೇ ಮದುವೆಯಾಗಿದೆಯಾ ಮಗಳೇ ಎಂದು ನಡುಗುವ ಧ್ವನಿಯಲ್ಲಿ ಕೇಳಲು. ಹೌದು ಅಪ್ಪ, ಇವನ ಹೆಸರು ರಿಷಿ, ಇವನಿಗೆ ಈಗ 3.5 ವರ್ಷ ಎಂದು ಅನ್ವಿತಾ ಸಾವಧಾನವಾಗಿ ಉತ್ತರಿಸಿದ್ಲು. ಆದರೆ ಅವಳು ತನ್ನ ತಂದೆಗೆ ರಿಷಿಯ ನಿಜವಾದ ಹುಟ್ಟಿನ ರಹಸ್ಯ, ಸಮಯ, ನಿಖರ ಲೆಕ್ಕವನ್ನು ಹೇಳೋಕೆ ಬಯಸಲಿಲ್ಲ. ಯಾಕಂದರೆ ಸರಿಯಾದ ವಯಸ್ಸು ತಿಳಿದರೆ ಆ ಭೀಕರ ದುರಂತದ ರಾತ್ರಿಯ ನೆನಪುಗಳು ಮತ್ತೆ ಮುನ್ನೆಲೆಗೆ ಬಂದು ತಾನು ಯಾವ ಸಮಯದಲ್ಲಿ ರಿಷಿ ಜನ್ಮ ನೀಡಿದೆ ಅಂತ ತಂದೆ ಊಹಿಸಿಬಿಡಬಹುದು ಅಂತ ಭೀತಿ ಅವಳಿಗಿತ್ತು. ಪ್ರಕಾಶ್ ತಮ್ಮ ಮನಸ್ಸಿನಲ್ಲಿ ಲೆಕ್ಕಾಚಾರ ಹಾಕೊಳ್ಳುತ್ತಾ 3 ವರ್ಷ ಎಂದರೆ ಇವನಿಗೆ ಕೇವಲ 3.5 ವರ್ಷ ಇರಬಹುದು. ಆದರೆ ಹುಡುಗ ನೋಡಲು ತುಂಬ ಎತ್ತರ ಮತ್ತು ದೃಢಕಾಯನಾಗಿದ್ದಾನಲ್ಲ ಎಂದು ಯೋಚಿಸಿದರು. ತಮಗೆ ಈಗಾಗಲೇ ಇಷ್ಟು ಸುಂದರವಾದ ಮೊಮ್ಮಗನಿದ್ದಾನೆ ಎಂಬ ಸತ್ಯವನ್ನು ಅವರಿಗೆ ಜೀರ್ಣಿಸಿಕೊಳ್ಳೋಕೆ ಸಾಧ್ಯವಾಗದೆ ಆನಂದ ಬಾಷ್ಪ ಸುರಿಸ್ತಾರೆ. ಹೌದಪ್ಪ, ಇವನು ನಿಮ್ಮ ಮೊಮ್ಮಗನೇ ಅಂತ ಅನ್ವಿತಾ ಸಣ್ಣ ಮುಗುಳ್ನಗೆನೊಂದಿಗೆ ತಲೆಯಾಡಿಸ್ತಾಳೆ. ಪ್ರಕಾಶ್ ಕ್ಷಣಕಾಲ ಗಂಭೀರವಾಗಿ, ಮಗಳೇ, ನಿನ್ನ ಗಂಡ ಯಾರು? ಈ ಮಗುವಿನ ತಂದೆಯಲ್ಲಿದ್ದಾನೆ ಅಂತ ಗಂಟಲಲ್ಲೇ ಸಿಲುಕಿದಂತೆ ಕೇಳಿಬಿಟ್ರು. ಅನ್ವಿತಾ ತನ್ನ ಕಣ್ಣುಗಳನ್ನು ಕೆಳಗೆ ಸರಿಸಿ, ನಾನು ಮದುವೆಯಾದ ಕೆಲವೇ ದಿನಗಳಲ್ಲಿ ರಿಷಿ ಹುಟ್ಟಿದ ಮೇಲೆ ಅವನು ನನ್ನ ಬಿಟ್ಟು ಎಲ್ಲೋ ಹೊರಟು ಹೋದ ಅಪ್ಪ. ಈಗ ನಾವಿಬ್ಬರೇ ಒಂಟಿಯಾಗಿ ಬದುಕ್ತಿದ್ದೀವಿ ಅಂತ ಸುಳ್ಳಿನ ಕಥೆಯನ್ನೇ ಮುಂದುವರಿಸ್ಬಿಟ್ಲು. ಅಷ್ಟರಲ್ಲಿ ಪುಟಾಣಿ ರಿಷಿ ತನ್ನ ಮುದ್ದಾದ ಧ್ವನಿಯಲ್ಲಿ, ಹೌದು ಅಜ್ಜ, ನನ್ನ ಅಮ್ಮ ಇಬ್ಬರೇ ಇರೋದು ಅಂತ ತಾಯಿಯ ಮಾತಿಗಷ್ಟೇ ಧ್ವನಿಗೂಡಿಸ್ದ. ರಿಷಿಯ ಮಾತನ್ನು ಕೇಳಿ ಪ್ರಕಾಶ್ ಅವರ ಕಣ್ಣುಗಳು ತಕ್ಷಣವೇ ನೀರಿನಿಂದ ತುಂಬಿ ಬಂದವು.
ತನ್ನ ಮಗಳು ಇಷ್ಟು ವರ್ಷಗಳ ಕಾಲ ವಿದೇಶದಲ್ಲಿ ಯಾವ ಬೆಂಬಲವೂ ಇಲ್ಲದಂಗೆ ಮಗುವನ್ನು ಎತ್ಕೊಂಡು ಒಂಟಿಯಾಗಿ ನರಕಯಾತನೆ ಅನುಭವಿಸಿದ್ದಾಳೆ. ಒಬ್ಬ ತಂದೆಯಾಗಿ ತಾನು ಅವಳಿಗೆ ಸಹಾಯ ಮಾಡೋಕ್ಕೆ ಸಾಧ್ಯನೇ ಆಗಲಿಲ್ವಲ್ಲ ಅನ್ನೋ ತೀವ್ರ ಅಪರಾಧಿ ಪ್ರಜ್ಞೆ ಅವಳನ್ನು ಕೊಲ್ಲತೊಡಗಿತ್ತು. ನಾನು ತುಂಬ ದೊಡ್ಡ ತಪ್ಪು ಮಾಡಿದೆ ಅನ್ವಿತಾ. ನಿನ್ನನ್ನು ಕಷ್ಟಕ್ಕೆ ತಳ್ಳಿ ದೂರವಿಟ್ಟು ನನ್ನನ್ನು ದಯವಿಟ್ಟು ಕ್ಷಮಿಸಿಬಿಡು ಮಗಳೇ. ಇಂದಿನಿಂದ ನಿನಗೆ ನನ್ನ ಮೊಮ್ಮಗನಿಗೆ ಯಾವುದೇ ಕೊರತೆಯಾಗದಂತೆ ನಾನೇ ನೋಡ್ಕೊಳ್ತೀನಿ ಅಂತ ಪ್ರಕಾಶ್ ಅಪರಾಧಿ ಭಾವನೆಯಿಂದ ಕಣ್ಣೀರನ್ನು ಹಾಕ್ತಾರೆ. ಅಪ್ಪ ದಯವಿಟ್ಟು ಚಿಂತಿಸಬೇಡಿ, ನಾವು ತುಂಬ ಚೆನ್ನಾಗಿದ್ದೀವಿ, ನಮಗೆ ಯಾವ ಕೊರತೆಯೂ ಇಲ್ಲ ಅಂತ ಅನ್ವಿತಾ ಅವರ ಕೈ ಹಿಡಿದು ಮಾತಾಡೋಕ್ಕೆ ಶುರು ಮಾಡ್ಕೊಳ್ತಾಳೆ. ಅನ್ವಿತಾ, ಒಳಗೆ ಬನ್ನಿ. ಪ್ರಕಾಶ್ ತಕ್ಷಣವೇ ಭಾಗ್ಯರಿಷಿಯನ್ನು ಪ್ರೀತಿಯಿಂದ ತಮ್ಮ ತೋಳುಗಳಲ್ಲಿ ಎತ್ಕೊಂಡ್ರು. ಮಗುವಿನ ಬಲಿಷ್ಠ ಆರೋಗ್ಯಕರ ದೇಹವನ್ನು ಸ್ಪರ್ಶಿಸಿದಾಗ ಅನ್ವಿತಾ ಮಗುವಿಗೆ ಉತ್ತಮ ಪೋಷಣೆ ನೀಡಿ ಬೆಳೆಸಿದ್ದಾಳೆ ಅನ್ನೋ ಸಮಾಧಾನ, ತನ್ನ ಮೊಮ್ಮಗ ಇಷ್ಟೊಂದು ಕ್ಯೂಟ್ ಆ್ಯಂಡ್ ಸುಂದರವಾಗಿದ್ದಾನೆ ಅನ್ನೋ ಹೆಮ್ಮೆ ಅವರ ಹೃದಯದಲ್ಲಿ ಮೂಡಿತು. ನಿಜಕ್ಕೂ ರಿಷಿ ತಾನು ಇದುವರೆಗೆ ನೋಡಿದ ಅತ್ಯಂತ ದಿವ್ಯವಾದ ಸುಂದರವಾದ ಮಗು ಎಂದು ಅವರು ಮನಸ್ಸಿನಲ್ಲೇ ಭಾವಿಸಿದರು. ಪ್ರಕಾಶ್ ತಮ್ಮ ಮೊಮ್ಮಗನನ್ನು ಎತ್ಕೊಂಡು ಅನ್ವಿತಾಳೊಂದಿಗೆ ಹಾಲಿನ ಒಳಗೆ ಪ್ರವೇಶಿಸುತ್ತಿದ್ದಂತೆ ಎದುರಿಗೆ ನಿಂತಿದ್ದ ಲಕ್ಷ್ಮಿ ದಿಗ್ಭ್ರಮೆಯಿಂದ ಕಣ್ಣನ್ನು ಕಿರಿದಾಗಿಸಿದ್ಲು. ತನ್ನ ಗಂಡ ಯಾವುದೋ ಅಪರಿಚಿತ ಮಗುವನ್ನು ಪ್ರೀತಿಯಿಂದ ಅಪ್ಕೊಂಡು ಎತ್ತಾಡ್ತಿರೋವಂಥದ್ದನ್ನು ಕಂಡು ಅವಳ ರಕ್ತ ಕುದಿಯತೊಡಗಿತ್ತು. ಇದೇನು, ಯಾರಿದು ಮಗು, ಯಾರ ಮಗುವನ್ನೇ ಎತ್ಕೊಂಡು ಬರ್ತಿದ್ದೀರಾ ಅಂತ ಲಕ್ಷ್ಮಿ ಅಸಹ್ಯದಿಂದ ಮೇಲ್ಮಟ್ಟದ ಧ್ವನಿಯಲ್ಲಿ ಕೇಳಿದ್ಲು. ಪ್ರಕಾಶ್ ಹೆಮ್ಮೆಯಿಂದ ಮುಖ ಎತ್ತಿ, ಲಕ್ಷ್ಮಿ, ಇವನು ಬೇರೆ ಯಾರೂ ಅಲ್ಲ, ನಮ್ಮ ಅನ್ವಿತಾಳ ಮಗ. ವಿದೇಶದಲ್ಲಿದ್ದಾಗ ಇವನು ಜನನ ಆಯಿತು, ನನ್ನ ಮೊಮ್ಮಗ ರಿಷಿ ಅಂತ ಗಂಭೀರವಾಗಿ ಹೇಳಿದ್ರು. ಲಕ್ಷ್ಮಿಯ ಮುಖ ತಕ್ಷಣವೇ ವಿವರಣವಾಯಿತು. ಆಸ್ತಿಯಲ್ಲಿ ಪಾಲು ಕೇಳಕ್ಕೆ ಕೇವಲ ಅನ್ವಿತಾ ಅಲ್ಲ, ಅವಳು ವಾರಸುದಾರನಾಗಿ ಆ ಸಣ್ಣ ಹುಡುಗನೂ ಬಂದಿದ್ದಾನಲ್ಲ ಅನ್ನೋ ಕಲ್ಪನೆಯೇ ಅವಳ ಹೊಟ್ಟೆಯಲ್ಲಿ ಬೆಂಕಿ ಹೊತ್ತಿಸ್ತು. ಪ್ರಕಾಶ್ ತಮ್ಮ ಮೊಮ್ಮಗನ ಆಗಮನದಿಂದ ತಡೆಯಲಾಗದ ಆನಂದದಲ್ಲಿದ್ದರೂ ಕಣ್ಣುಗಳಲ್ಲಿ ಖುಷಿಯ ಕಣ್ಣೀರು ತುಂಬಿ ಅತ್ಯಂತ ಉತ್ಸಾಹದಿಂದ ಪ್ರತಿಯೊಬ್ಬರಿಗೂ ಕೂಡ ಕೇಳಿಸುವಂತೆ ಘೋಷಿಸಿದರು. ಸತ್ಯ ಹೇಳಬೇಕೆಂದರೆ ತಮ್ಮ ಜೀವನದುದ್ದಕ್ಕೂ ಒಬ್ಬ ಗಂಡು ಮಗನಿಲ್ವಲ್ಲ ಅನ್ನೋ ದೊಡ್ಡ ಕೊರಗು ಅವರನ್ನು ಸದಾ ಕಾಡ್ತಿತ್ತು. ಆದರೆ ಈ ಕ್ಷಣದಲ್ಲಿ ರಿಷಿಯನ್ನು ಕಂಡ ಮೇಲೆ ಅವರಿಗೆ ಆ ಚಿಂತೆ ಪೂರ್ತಿಯಾಗಿ ದೂರವಾಯಿತು. ತಮ್ಮ ಮಗಳ ಈ ಮುದ್ದಾದ ಮಗನನ್ನು ಅವರು ತಮ್ಮ ಸ್ವಂತ ಮಗನಂತೆಯೇ ನೋಡಿಕೊಳ್ಳಲು ನಿರ್ಧರಿಸಿದರು. ಏಕೆಂದರೆ ರಿಷಿ ಅವರದೇ ರಕ್ತ ಸಂಬಂಧದ ಅವರ ಕುಟುಂಬದ ನಿಜವಾದ ಉತ್ತರಾಧಿಕಾರಿ. ಏನು, ಲಕ್ಷ್ಮಿಯ ಬಾಯಿಂದ ಆಘಾತದ ಮಾತು ತಡೆಯಲಾರದೆ ಹೊರಬಂತು. ಅನ್ವಿತಾ ಯಾವುದೇ ಪ್ರತಿಕ್ರಿಯೆ ನೀಡದೆ ಮೌನವಾಗಿ ನಿಂತಿದ್ಲು. ಲಕ್ಷ್ಮಿ ತಕ್ಷಣವೇ ತನ್ನ ಗಂಡನ ಮುಂದೆ ಅತ್ಯಂತ ಪ್ರೀತಿಯುಳ್ಳ ಮಲತಾಯಿ ಅಂತ ತೋರಿಸ್ಕೊಳ್ಳೋದು ಅಗತ್ಯವೆಂತ ಭಾವಿಸಿ ನಕಲಿ ಕಾಳಜಿ ವಹಿಸಿದಂತೆ ನಟಿಸುತ್ತಾ, ಅನ್ವಿತಾ, ನೀನಾಗಲೇ ಮಗುವಿಗೆ ತಾಯಿಯಾಗಿದ್ದೀಯಾ? ಈ ವಿಷಯವನ್ನು ನಾವು ಬಳಿ ಇಷ್ಟು ದಿನ ಯಾಕೆ ಮುಚ್ಚಿಟ್ಟಿದ್ದೆ ಅಂತ ಕೇಳಿದ್ಲು. ನಂತರ ದ್ವೇಷ ತುಂಬಿದ ಕಣ್ಣುಗಳಿಂದ, ಅಷ್ಟಕ್ಕೂ ನೀನು ಮಗುವನ್ನು ಎತ್ಕೊಂಡು ಒಬ್ಬಳೇ ಬಂದಿದೆಯಲ್ಲ, ಈ ಮಗುವಿನ ತಂದೆ ಅನ್ನೋನು ಎಲ್ಲಿದ್ದಾನೆ ಅಂತ ಚುಚ್ಚುವಂತೆ ಪ್ರಶ್ನಿಸಿದ್ಲು. ಪ್ರಕಾಶ್ ತಕ್ಷಣವೇ ಮಧ್ಯಪ್ರವೇಶಿಸಿ, ಲಕ್ಷ್ಮಿ, ಅನಗತ್ಯ ಪ್ರಶ್ನೆಗಳನ್ನು ಕೇಳಿ ಅವಳ ಮನಸ್ಸನ್ನು ನೋಯಿಸಬೇಡ. ಅನ್ವಿತಾ ಒಬ್ಬಳೇ ಕಷ್ಟಪಟ್ಟು ತನ್ನ ಮಗನನ್ನು ಬೆಳೆಸಿದ್ದಾಳೆ ಅಂತ ಗಂಭೀರ ಧ್ವನಿಯಲ್ಲಿ ಅವಳಿಗೆ ಎಚ್ಚರಿಕೆ ನೀಡಿದರು. ಆ ಕ್ಷಣದಲ್ಲಿ ಲಕ್ಷ್ಮಿಯ ತಲೆಯಲ್ಲಿ ತೀವ್ರವಾದ ವಿಲಕ್ಷಣ ಆಲೋಚನೆಗಳು ಓಡತೊಡಗಿದ್ವು. ಈ ಅನ್ವಿತಾ ಕುತಂತ್ರಿ ತನ್ನ ಮಗನನ್ನು ಬಂಡವಾಳವಾಗಿ ಬಳಸಿಕೊಂಡು ಈ ಮುದುಕನ ಮನಸ್ಸು ಕರಗಿಸಿ ಆಸ್ತಿಯನ್ನು ಪಾಲು ಪಡೆಯಲು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾಳೆ ಅಂತ ಭಾವಿಸಿದ್ಲು. ಪ್ರಕಾಶ್ ರಿಷಿಯನ್ನು ಎತ್ಕೊಂಡು ಆ ಹುಡುಗನ ಮೇಲೆ ಸುರಿಸ್ತಿದ್ದ ಪ್ರೀತಿಯನ್ನು ಕಂಡ ಲಕ್ಷ್ಮಿಗೆ ಈಗ ಅನ್ವಿತಾ ಮಾತ್ರ ಅಲ್ಲ, ಈ ಸಣ್ಣ ಹುಡುಗನು ತನ್ನ ಹಾಗೂ ತನ್ನ ಮಗಳ ಆಸ್ತಿಗೆ ದೊಡ್ಡ ಬೆದರಿಕೆಯಾಗಿ ಕಾಣತೊಡಗಿದ್ದ. ಹೊಟ್ಟೆಯುರಿ ತಾಳಲಾರದೆ ಲಕ್ಷ್ಮಿ ಮನಸ್ಸಿನಲ್ಲೇ, ನೀನು ಗಂಡನಿಲ್ಲದೆ ಮಗುವನ್ನು ಪಡೆದ ಒಂಟಿ ತಾಯಿ, ನೀನೊಬ್ಬ ಪಾಪಿ ಅಂತ ಕಟುವಾಗಿ ಶಾಪ ಹಾಕ್ಕೊಂಡ್ಳು. ಆದರೆ ಲಕ್ಷ್ಮಿಯ ಆ ಕಟುಮುಖ ಭಾವ, ಕೆಟ್ಟ ದೃಷ್ಟಿಯನ್ನು ಕಂಡ ಪುಟಾಣಿ ರಿಷಿಗೆ ಅವಳ ಉದ್ದೇಶ ಸರಿಯಿಲ್ಲ ಅನ್ನೋದು ತಕ್ಷಣವೇ ಗೊತ್ತಾಯಿತು. ಅವನು ಆ ಮಹಿಳೆಯನ್ನು ಗಂಭೀರವಾಗಿ ದಿಟ್ಟಿಸಿ, ನೀನು ಯಾರು ಅಂತ ಮುಗ್ಧವಾಗಿಯೇ ಕೇಳ್ತಾನೆ. ಲಕ್ಷ್ಮಿ ತಾನು ತನ್ನ ಅಹಂಕಾರದ ಮುಖವನ್ನು ಸರಿಪಡಿಸ್ಕೊಂಡು, ನಾನು ನಿನ್ನ ಅಜ್ಜಿ ಅಂತ ಹೇಳಿದ್ಲು. ರಿಷಿ ತನ್ನ ಮುಗ್ಧ ಕಣ್ಣುಗಳನ್ನು ಮಿಟುಕಿಸುತ್ತಾ, ನನ್ನ ಅಜ್ಜಿ ಬಹಳ ಹಿಂದೆಯೇ ತೀರಿಕೊಂಡಿದ್ದಾರೆ ಅಂತ ನಮ್ಮಮ್ಮ ಹೇಳಿದ್ದಾರೆ. ಆಗಿರುವಾಗ ನೀನು ನನ್ನ ಅಜ್ಜಿಯಾಗಲು ಹೇಗೆ ಸಾಧ್ಯ ಎಂದು ತಕ್ಷಣವೇ ಮರುಪ್ರಶ್ನೆಯನ್ನು ಹಾಕಿದ್ದನು. ಆ ಪುಟಾಣಿ ಮಗುವಿನ ಮುಗ್ಧ ಪ್ರಶ್ನೆಯೇ ಲಕ್ಷ್ಮಿಯ ಕೆಟ್ಟ ಉದ್ದೇಶಗಳು, ನಕಲಿ ಸಂಬಂಧಗಳ ಪರೋಕ್ಷವಾಗಿ ಬೆತ್ತಲು ಮಾಡಿದ್ವು. ಲಕ್ಷ್ಮಿ ಕೋಪದಿಂದ ಕೆಂಡಾಮಂಡಲವಾಗಿ, ಪ್ರಕಾಶ್ ನೋಡಿ ಇವನು ಹೇಗೆ ಮಾತಾಡ್ತಿದ್ದಾನೆ, ಈ ಹುಡುಗನಿಗೆ ಹಿರಿಯರಿಗೆ ಗೌರವ ಕೊಡುವುದು ಕಲಿಸಿ, ಇಲ್ಲದಿದ್ದರೆ ಇವನು ಬೆಳೆದು ದೊಡ್ಡವನಾದ ಮೇಲೆ ಸಮಾಜದಲ್ಲಿ ಉದ್ಧಾರ ಆಗೋದಿಲ್ಲ ಅಂತ ಕೂಗಾಡುತ್ತಾ ಅನ್ವಿತಾಳ ಬೆಳೆಸುವಿಕೆ ಮತ್ತು ಸಂಸ್ಕಾರವನ್ನು ನೇರವಾಗಿಯೇ ಪ್ರಶ್ನೆ ಮಾಡ್ತಾಳೆ. ಅನ್ವಿತಾ ಕಿಂಚಿಂತೂ ಹಿಂಜರಿಯದೆ ತನ್ನ ಮಗನ ಪರವಾಗಿ ದೃಢವಾದ ಕಂಠದಲ್ಲಿ ನಿಂತು, ನನ್ನ ಮಗ ತುಂಬ ಒಳ್ಳೆಯ ಸಂಸ್ಕಾರದಲ್ಲೇ ಬೆಳೆಯುತ್ತಿದ್ದಾನೆ ಲಕ್ಷ್ಮಿ ಮೇಡಮ್.
ಅವನ ಪಾಲನೆ ಬಗ್ಗೆ ಚಿಂತಿಸುವ ಅಗತ್ಯ ನಿಮಗಿಲ್ಲ. ನಿಮ್ಮ ಕೆಲಸವನ್ನು ನೀವು ನೋಡ್ಕೊಳ್ಳಿ ಅಂತ ಖಡಕ್ಕಾಗಿ ಉತ್ತರವನ್ನು ನೀಡಿದ್ಲು. ತನ್ನ ಹೆಂಡತಿ ಲಕ್ಷ್ಮಿ ದುಷ್ಟಬುದ್ಧಿ ಸ್ವಭಾವದ ಬಗ್ಗೆ ಚೆನ್ನಾಗೇ ತಿಳಿದಿರೋ ಪ್ರಕಾಶು ಅವಳತ್ತ ದುರುಗುಟ್ಟಿ ನೋಡುತ್ತಾ, ಲಕ್ಷ್ಮಿ, ಅನಗತ್ಯವಾಗಿ ಮಾತಾಡಿ ವಾತಾವರಣವನ್ನು ಹಾಳು ಮಾಡೋಕ್ಕೆ ಹೋಗ್ಬೇಡ ಅಂತ ಗಂಭೀರ ಧ್ವನಿಯಲ್ಲಿ ಎಚ್ಚರಿಕೆಯನ್ನು ನೀಡಿದರು. ಅಷ್ಟರಲ್ಲಿ ಹೈಫೈ ಡ್ರೆಸ್ಸನ್ನು ಧರಿಸಿ ಮೇಕಪ್ ಮಾಡಿಕೊಂಡು ಮೆಟ್ಟಿಲುಗಳಿಂದ ಕೆಳಗಿಳುತ್ತಿದ್ದ ವಿಶಾಖ ತನ್ನ ತಂದೆ ಒಬ್ಬ ಸಣ್ಣ ಮಗುವನ್ನು ತೋಳುಗಳಲ್ಲಿ ಅತ್ಯಂತ ಪ್ರೀತಿಯಿಂದ ಹಿಡಿದುಕೊಂಡಿರೋದನ್ನು ಕಂಡು ಕುತೂಹಲ ಹಾಗೂ ಆಶ್ಚರ್ಯದಿಂದ, ಯಾರಿದು ಹುಡುಗ, ಅಪ್ಪ ಇವನನ್ನು ಹೀಗೆ ಎತ್ಕೊಂಡಿದ್ದಾರೆ ಅಂತ ಕೇಳಿದ್ಲು. ಲಕ್ಷ್ಮಿ ತನ್ನ ಮುಖವನ್ನು ಕೋಪದಿಂದ ತಿರುಗಿಸ್ಕೊಂಡು, ಇವನು ಬೇರೆ ಯಾರೂ ಅಲ್ಲ, ನಿನ್ನ ಅಕ್ಕ ಅನ್ವಿತಾಳ ಮಗ ಎಂದು ಅಸಮಾಧಾನದಿಂದ ಉತ್ತರಿಸಿದ್ಲು. ವಿಶಾಖಳ ಕಣ್ಣುಗಳು ತಕ್ಷಣವೇ ಆಘಾತದಿಂದ ಅಗಲವಾದವು. ವಾಟ್, ಅನ್ವಿತಾಳ ಮಗನೇ ಅಂತ ಉದ್ಗರಿಸಿದ್ದವಳೆ ಮೆಟ್ಟಿಲುಗಳನ್ನು ತರತರನೆ ಇಳಿದು ಅನ್ವಿತಾಳ ಹತ್ತಿರ ಬಂದಳು. ಅವಳು ಅನ್ವಿತಾಳನ್ನು ಮೇಲಿನಿಂದ ಕೆಳಗೆ ಅಸಹ್ಯದ ನೋಟದಿಂದ ನೋಡುತ್ತಾ, ನೀನು ನಿನ್ನ ಮಗುವಿನ ಬಗ್ಗೆ ನಮಗೆ ಇದುವರೆಗೆ ಯಾಕೆ ಹೇಳಲಿಲ್ಲ? ಅಷ್ಟಕ್ಕೂ ಇದ್ದಕ್ಕಿದ್ದಂತೆ ಇಷ್ಟು ವರ್ಷಗಳ ನಂತರ ಮಗುವನ್ನು ಎತ್ಕೊಂಡು ಇಲ್ಲಿಗೆ ಬರಲು ಏನಾದರೂ ಸಮಸ್ಯೆನಾ? ಯಾರಾದರೂ ನಿನ್ನನ್ನು ಮನೆಯಿಂದ ಹೊರ ಹಾಕಿದ್ರಾ, ಅಥವಾ ನೀನೇ ಮಗುವಿಗೆ ತಂದೆಯೇ ಇಲ್ವಾ ಎಂದು ಸಾರ್ವಜನಿಕವಾಗಿ ಅವಮಾನಿಸುವಂತೆ ಚುಚ್ಚಿ ಕೇಳಿದ್ಲು. ಪ್ರಕಾಶ್ ತಮ್ಮ ಕಿರಿಯ ಮಗಳ ಈ ಕಟು ಮಾತುಗಳನ್ನು ಕೇಳಿ ಅಸಮಾಧಾನಗೊಂಡು, ವಿಶಾಖ, ಇವನು ನಿನ್ನ ಅಕ್ಕನ ಮಗ, ನನ್ನ ಸ್ವಂತ ಮೊಮ್ಮಗ. ಮಗುವಿನ ಮುಂದೆ ಹೀಗೆಲ್ಲ ಸಂಸ್ಕಾರವಿಲ್ಲದೆ ಮಾತಾಡೋದನ್ನು ನಿಲ್ಲಿಸಿದರೆ ಸರಿ ಅಂತ ಗದರಿದ್ರು. ಆಗ ವಿಶಾಖ ತಕ್ಷಣವೇ ಮುಖ ಬದಲಿಸಿ, ಅಯ್ಯೋ ಅಪ್ಪ, ನಾನು ಜಸ್ಟು ಕೇಳಿದೆ ಅಷ್ಟೇ ಅಂತ ನಕಲಿ ನಗೆ ಬೀರಿದ್ಲು. ತಮ್ಮ ತಂದೆ ಮೊಮ್ಮಗ ಬಂದ ಮೇಲೆ ಪೂರ್ತಿಯಾಗಿ ಬದಲಾಗಿರುವುದನ್ನು, ತನಗೆ ತನ್ನ ಮಗಳಿಗೆ ಬೆಲೆ ಕೊಡ್ತಿಲ್ಲ ಅನ್ನೋದನ್ನು ಗಮನಿಸಿ ಲಕ್ಷ್ಮಿ ಅನ್ವಿತಾ ಮತ್ತು ಪುಟಾಣಿ ರಿಷಿಯ ಮೇಲೆ ಒಳಗೊಳಗೆ ಇನ್ನಷ್ಟು ಕಟು ದ್ವೇಷವನ್ನು ಬೆಳೆಸ್ಕೊಂಡು, ಪ್ರಕಾಶ್ ರಿಷಿಯ ಕೆನ್ನೆ ಸವರಿ, ರಿಷಿ ಕಂದ, ಬಾ, ನಾನು ನಿನ್ನನ್ನು ನಮ್ಮ ಮನೆಯ ಸುಂದರವಾದ ತೋಟಕ್ಕೆ ಕರೆದುಕೊಂಡು ಹೋಗಿ ಆಟವಾಡಿಸ್ತೀನಿ ಅಂತ ಮೊಮ್ಮಗನೊಂದಿಗೆ ಬಾಂಧವ್ಯ ಬೆಳೆಸಿಕೊಳ್ಳುವ ಆಸೆಯಿಂದ ಅವನೇ ಸ್ವತಃ ಕರೆದುಕೊಂಡು ಹೊರಟರು. ಪ್ರಕಾಶ್ ರಿಷಿಯ ಕೈ ಹಿಡಿದು ತೋಟದತ್ತ ತೆರಳುತ್ತಿದ್ದಂತೆಯೇ ಮನೆಯಲ್ಲಿ ಪರಿಸ್ಥಿತಿ ತಕ್ಷಣವೇ ಬದಲಾಯಿತು. ವಿಶಾಖ ತನ್ನ ಮುಖದಲ್ಲಿದ್ದ ನಕಲಿ ನಗೆಯನ್ನು ತೆಗೆದು ಕ್ರೂರವಾದ ಹಾಗೂ ಅಣಕಿಸುವ ನಗುವಿನೊಂದಿಗೆ ಅನ್ವಿತಾಳ ತೀರ ಹತ್ತಿರಕ್ಕೆ ಬಂದು ನಿಂತಳು. ಹೇಳು ಅನ್ವಿತಾ, ನೀನು ಯಾರೋ ವಿವಾಹಿತ ಪುರುಷನ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡು ಈ ಮಗುವನ್ನು ಗರ್ಭಧರಿಸಿ ಎತ್ತಿದ್ದೀಯ ಅಲ್ವಾ? ಅದಕ್ಕೆ ತಾನೇ ತಂದೆ ಹೆಸರು ಹೇಳಲು ನಿನಗೆ ಭಯ ಅಂತ ಅತ್ಯಂತ ನೀಚವಾಗಿ ಪಿಸುಗುಟ್ಟಿದ್ಲು. ವಿಶಾಖಳ ಮಾತುಗಳನ್ನು ಕೇಳಿದ ತಕ್ಷಣವೇ ಅನ್ವಿತಾಳ ಕಣ್ಣುಗಳಲ್ಲಿ ರೋಷ ಮತ್ತು ದ್ವೇಷದ ಜ್ವಾಲೆ ಉರಿದು ಬಿತ್ತು. ಅಂದು 5 ವರ್ಷಗಳ ಹಿಂದೆ ಆ ಕತ್ತಲ ರಾತ್ರಿಯಲ್ಲಿ ವಿಶಾಖ ಮತ್ತು ಹೇಮ ಸೇರಿ ತನಗೆ ಮಾಡಿದ ನಂಬಿಕೆ ದ್ರೋಹ, ತಾನು ಅನುಭವಿಸಿದ ನರಕ ಯಾತನೆ ಅನ್ವಿತಾಳ ಕಣ್ಣ ಮುಂದೆ ರಕ್ತಸಿಕ್ತವಾಗಿ ಹಾದು ಹೋಯಿತು. ವಿಶಾಖ ಮತ್ತು ಹೇಮ ಇವರಿಬ್ಬರನ್ನ ನಾನು ನನ್ನ ಜೀವನದಲ್ಲೇ ಎಂದಿಗೂ ಕ್ಷಮಿಸೋದಿಲ್ಲ, ಇವರ ಆಟಕ್ಕೆ ಅಂತ್ಯ ಆಡೇ ತೀರ್ತೀನಿ ಅಂದು ಅನ್ವಿತಾ ಮನಸ್ಸಿನಲ್ಲೇ ಶಪಥ ಮಾಡಿದ್ಲು. ಅನ್ವಿತಾ ವಿಶಾಖಳ ಕಣ್ಣುಗಳನ್ನು ನೇರವಾಗಿ ದಿಟ್ಟಿಸಿ ಅತ್ಯಂತ ಕಠಿಣ ಗಂಭೀರ ಧ್ವನಿಯಲ್ಲಿ, ವಿಶಾಖ, ನನ್ನ ವೈಯಕ್ತಿಕ ಜೀವನದ ಬಗ್ಗೆ ಪ್ರಶ್ನೆ ಮಾಡೋಕ್ಕೆ ಯಾವುದೇ ರೀತಿ ಹಕ್ಕಿಲ್ಲ. ನಿನ್ನ ಮಿತಿಯನ್ನು ಮೀರಿದರೆ ನಿನಗೆ ಒಳ್ಳೆಯದು ಎಂದು ಖಡಕ್ಕಾಗಿ ಕೌಂಟರ್ ನೀಡಿದ್ಲು. ವಿಶಾಖ ಕ್ಷಣಕಾಲ ಅನ್ವಿತಾಳ ಗಾಂಭೀರ್ಯ ದೃಢತೆಯನ್ನು ಕಂಡವಳು ಭಯಗೊಂಡ್ಳು. 5 ವರ್ಷಗಳ ಹಿಂದೆ ತಾನು ನೋಡಿ ಹೆದರುತ್ತಿದ್ದ ಮುಗ್ಧ ಅನ್ವಿತಾ ಈಗ ಇರಲಿಲ್ಲ. ಈಗಿನ ಅನ್ವಿತಾಳಲ್ಲಿ ಅದ್ಭುತವಾದ ಆಕರ್ಷಕ ವ್ಯಕ್ತಿತ್ವ, ಅಂತಾರಾಷ್ಟ್ರೀಯ ಮಟ್ಟದ ರಾಯಲ್ ಲುಕ್ ಹಾಗೂ ಅದ್ಭುತ ಸೌಂದರ್ಯ ಎದ್ದು ಕಾಣ್ತಿತ್ತು. ದಿನ ಕಳೆದಂತೆ ಅನ್ವಿತಾ ತನಗಿಂತಲೂ ಹೆಚ್ಚು ಸುಂದರವಾಗಿ ಶಕ್ತಿಶಾಲಿ ಮಹಿಳೆಯಾಗಿ ರೂಪುಗೊಂಡಿದ್ದಾಳೆ ಅನ್ನೋದು ಕಂಡು ವಿಶಾಖಳ ಹೊಟ್ಟೆಯಲ್ಲಿ ಅಸೂಯೆಯ ಬೆಂಕಿ ಅನ್ನೋದು ಹತ್ತಿ ಉರಿಯತೊಡಗಿತ್ತು. ಮುಂದೆ ಏನಾಗುತ್ತೆ ನೋಡೋಣ. ಕತೆ ಮುಂದುವರಿಯುತ್ತೆ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಶುಭವಾಗಲಿ.